ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಹೊಸ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ. ಈಗ ಬೀಳುವಂಥ ಮಳೆ ನೀರನ್ನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಳೆ ನೀರನ್ನು ತುಂಬಿಸ್ತಕ್ಕಂಥ ಕೆರೆಗಳಲ್ಲಿ ನೀರು ಆವಿಯಾಗ್ತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಕಾಮನ್ ಆಗಿದೆ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಟೆಂಪ್ರೇಚರು 40-45 ಡಿಗ್ರಿ 50 ಡಿಗ್ರಿಗೆಲ್ಲ ಹೋಗೋದ್ರಿಂದ ನೀರು ತುಂಬ ಆವಿಯಾಗುತ್ತೆ. ಆ ಥರ ಆವಿಯಾಗ್ತಕ್ಕಂಥ ನೀರನ್ನ ತಡೆಗಟ್ಟಲಿಕ್ಕೆ ಈ ಥರದಲ್ಲಿ ಕಂಪ್ಲೀಟ್ ಒಂದು ಮುಚ್ಚಿಗೆಯಿಂದ ಕಂಪ್ಲೀಟ್ ಕವರ್ ಆಗ್ತಕ್ಕಂಥದ್ದು ಒಂದು ಟೆಕ್ನಾಲಜಿ. ನೀರು ಆವಿಯಾಗದೇ ಇರೋದನ್ನ ತಡಿಲಿಕ್ಕೆ ಒಂದು ಸರಳವಾದಂಥ ವಿಧಾನ. ಈ ಥರದಲ್ಲಿ ನಾವು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳು ನಾವು ಮಾಡ್ಕೊಳ್ತಾ ಹೋಗ್ತಾಯಿದ್ವಿ, ಆ ಎಲ್ಲ ಕೆರೆಗಳಿಗೆ ಕಂಪ್ಲೀಟ್ ಈ ಶೇಡ್ ನೆಟ್ ಮಾದರಿ ಮತ್ತು ಮೇಲೊಂದು ಲೈಟ್ ರೂಫ್ ಈ ಥರದಲ್ಲಿ ಮಾಡ್ಕೊಂಡಿದೆ. ಆದರೆ 10% ನೀರನ್ನ ನಾವು ಸೇವ್ ಮಾಡ್ಬೋದು. ಯಾಕಂದರೆ ನಾವು 1 ಕೋಟಿ ಲೀಟರ್ ಕೆರೆ ಮಾಡಿಕೊಂಡ್ರೆ 10% ಅಂದರೆ 1 ಕೋಟಿ ಲೀಟರ್ ನೀರಿನಲ್ಲಿ 10 ಲಕ್ಷ ಲೀಟರ್ ನೀರು ಎವಾಪ್ರೇಟ್ ಆಗುತ್ತೆ, ಆವಿಯಾಗುತ್ತೆ. ಆ ನೀರನ್ನ ತಡೆಗಟ್ಟಬೇಕಂದ್ರೆ ನೋಡಿ, ಇಲ್ಲೊಂದು ಜಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬೊಮ್ಮಸಂದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೊಂದು ದೊಡ್ಡ ಮರ್ಸನ್ ಅಂತ ಒಂದು ದೊಡ್ಡ ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್ ಇದರೊಳಗೆ ಇಷ್ಟು ದೊಡ್ಡ ಕೆರೆ ಮಾಡ್ಕೊಂಡಿದ್ದಾರೆ. ಇವರ ಕೆರೆ ಒಳಗೆ ನೀರು ಆವಿಯಾಗಲಿಕ್ಕೆ ಕಂಪ್ಲೀಟ್ ಪ್ರೊಟೆಕ್ಟೆಡ್ ಈ ಥರದ ಒಂದು ಶೇಡ್ ನೆಟ್ ಹಾಕ್ಕೊಂಡು ಕಂಪ್ಲೀಟ್ ಜಿಯೋ ಮೆಂಬ್ರೇನ್ ಹಾಕಿದ್ವಿ. ಭೂಮಿಯಲ್ಲಿ ಒಂದು ಡ್ರಾಪ್ ನೀರು ಸಹ ಭೂಮಿಗೆ ಕುಡಿತಾ ಇಲ್ಲ. ಇವರು ಇಡೀ ಟೆರೇಸಿಂದ ಬಂದಂಥ ಎಲ್ಲ ಮಳೆ ನೀರು ಈ ಒಂದು ಟ್ಯಾಂಕಿಗೆ ಬರ್ತದೆ. ಟ್ಯಾಂಕಿನ ಭೂಮಿ ಒಳಗೆ ಕುಡಿಲಿಕ್ಕೆ ಸಾಧ್ಯತೆ ಇಲ್ಲ, ಮೆಂಬ್ರೇನ್ ಇದೆ. ಮೇಲೆ ಆವಿಯಾಗಲಿಕ್ಕೂ ಸಹ ಸಾಧ್ಯತೆ ಇಲ್ಲ. ಕಂಪ್ಲೀಟ್ ಈ ಥರ ಶೇಡ್ ನೆಟ್ ಕವರ್ ಮಾಡ್ಕೊಂಡಿದ್ವಿ. ಕಂಪ್ಲೀಟ್ ಗಾಳಿ ಸಹ ಹೋಗದೇ ಇರೋಷ್ಟು ಪರ್ಫೆಕ್ಟ್ ಆಗಿದೆ. ಸೊಳ್ಳೆಗಳಾಗಲಿ ಯಾವುದೇ ಕ್ರಿಮಿ ಕೀಟಗಳು ಯಾವುದೂ ಒಳಗೆ ಪ್ರವೇಶ ಮಾಡೋಂಗಿಲ್ಲ. ಕಂಪ್ಲೀಟ್ ಪ್ರೊಟೆಕ್ಟ್ ಆಗಿರ್ತಕ್ಕಂಥ ಈ ಥರದ ಕೆರೆಗಳನ್ನ ನಾವು ಪ್ರತಿಯೊಬ್ಬ ರೈತರು ಅಥವಾ ಇಂಡಸ್ಟ್ರಿಗಳಲ್ಲಾಗಲಿ ಮುಂದಿನ ದಿನಮಾನಗಳಲ್ಲಿ ಹಳ್ಳಿಗಳಿಗೂ ಈ ಥರದೊಂದು ದೊಡ್ಡ ದೊಡ್ಡ ಕೆರೆಗಳು ಮಾಡ್ಕೊಂಡು ನೀರು ಆವಿಯಾಗದೇ ಇರತಕ್ಕಂಥ ತಾಂತ್ರಿಕತೆ ಇವತ್ತು ತುಂಬ ಅವಶ್ಯಕತೆ ಇದೆ. ಈ ಥರದ್ದನ್ನು ನಾವು ಮಾಡ್ಕೊಂಡಿದ್ದೆ ಆದರೆ ನಮ್ಮ ಎವಾಪರೇಷನ್ ಲಾಸ್ನ ಕಡಿಮೆ ಮಾಡ್ಕೊಬೋದು. ನೋಡಿ, ಇಲ್ಲಿ ಲೆಕ್ಕಾಚಾರನೂ ಬೇಕು, ಎಷ್ಟು ನೀರು ಇದೆ ಅಂತೇಳಿ. ನೋಡಿ, ಈ ಪಾಂಡಲ್ಲಿ ಎಷ್ಟು ಲಕ್ಷ ಲೀಟರ್ ನೀರಿದೆ, ಇದರಲ್ಲಿ ರಾ ವಾಟರ್ ಎಷ್ಟಿದೆ, ಎಲ್ಲದನ್ನು ನಮಗೆ ಲೆಕ್ಕ ಸಿಗುತ್ತೆ. ಈ ಒಂದು ಕೆರೆ ಒಳಗಿರ್ತಕ್ಕಂಥ ನೀರು ಎಷ್ಟು ಇದೆ, ಎಷ್ಟು ಖರ್ಚಾಗಿದೆ, ಎಲ್ಲದನ್ನು ಮೀಟ್ರಲ್ಲಿ ಡಿಜಿಟಲ್ ಮೀಟರ್ಗಳು ಸಿಗುತ್ತೆ. ಈ ಥರದಲ್ಲಿ ನಾವು ಇಟ್ಕೊಂಡು ಒಂದು ಲೆಕ್ಕಾಚಾರದ ಮುಖಾಂತರ ನೀರನ್ನು ಖರ್ಚು ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ, ಆವಿ ಆಗ್ತಕ್ಕಂಥ ನೀರನ್ನು ಸರಳವಾಗಿ ಉಳಿಸಿದರೆ ಮುಂದೆ ಇನ್ನೂ 40-50% ನಾವು ಕೃಷಿಯ ಚಟುವಟಿಕೆಗಳು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಸರಳವಾಗಿ ಇದು ನೋಡಿ, ಯಾರು ಬೇಕಾದ್ರೂ ಈ ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ಬೋದು ಅಂತ ಒಂದು ಈ ವಿಡಿಯೋದ ಉದ್ದೇಶ.